ಇನ್ನು ಇದಕ್ಕೆ ಮುಂಚೆ ಏನು ಸೆಷನ್ನಲ್ಲಿ ಗಲಾಟೆ ನಡೀತು ಅನುದಾನದ ವಿಚಾರವಾಗಿ, ಆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿರುವಂಥ ಆರ್ ಅಶೋಕ್ ಅವರು, ಕಾಂಗ್ರೆಸ್ ಸುಳ್ಳಿನ ಮನೆ, ಸುಳ್ಳೇ ಆ ಪಕ್ಷದ ಮನೆ ದೇವರು ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಏನೂ ಘೋಷಣೆಯನ್ನ ಮಾಡದೆ ಅನ್ಯಾಯ ಮಾಡಿದ್ದಾರೆ. ಇಲ್ಲೇನೂ ಒಳ್ಳೇದಾಗಿಲ್ಲ, ಎಲ್ಲ ಕೆಟ್ಟದೆ, ಬರೀ ಡಿನ್ನರ್ ಪಾರ್ಟಿಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಇನ್ನು ಇವತ್ತು ಸಿಎಂ ಅವರು ಭಾಷಣ ಮಾಡುವಾಗ ಅಲ್ಲಿದ್ದು ಬರೀ 6 ಜನ ಮಂತ್ರಿಗಳು ಮಾತ್ರ. 21 ಗಂಟೆ ಚರ್ಚೆ ಆಯಿತು. ಆದರೆ ಉತ್ತರ ಕರ್ನಾಟಕಕ್ಕೆ ಪ್ಯಾಕೇಜ್ ಅನ್ನು ಕೂಡ ಘೋಷಣೆ ಮಾಡಿಲ್ಲ, ಯಾವುದೇ ರೀತಿಯ ಪ್ಯಾಕೇಜ್ ಕೊಟ್ಟಿಲ್ಲ. ಸಿಎಂ ಒಬ್ಬ ಅಪ್ಪಟ ಸುಳ್ಳುಗಾರ, ಉತ್ತರ ಕರ್ನಾಟಕದ ದೀಪವನ್ನೇ ಆರಿಸಿದ್ದಾರೆ. ಅವರು ಯಾವುದೇ ಅಭಿವೃದ್ಧಿ ಯೋಜನೆಯನ್ನ ಅವರು ಘೋಷಣೆ ಮಾಡಿಲ್ಲ. ಈ ರೀತಿ ಘೋಷಣೆ ಮಾಡದೆ ಮೋಸ ಮಾಡಿದ್ದಾರೆ ಉತ್ತರ ಕರ್ನಾಟಕಕ್ಕೆ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರುಗಳು ಏನೂ ಘೋಷಣೆಯನ್ನ ಮಾಡದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆಯನ್ನ ಕೂರಿಸ್ತಾ ಇದ್ದಾರೆ ಅಂತ ವಾಕೌಟ್ ಮಾಡಿ ಹೊರಗಡೆ ಬಂದ ನಂತರ ವಿಪಕ್ಷ ನಾಯಕ ಆರ್ ಅಶೋಕ್ ನೀಡಿರುವ ಹೇಳಿಕೆ ಇದು. ಬೆಳಗಾವಿ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಪ್ರತಿ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಚರ್ಚೆ ನಡೆದಿದ್ದಾಯಿತು. ಈ ಬಾರಿ BJP ಒಂದು ತೀರ್ಮಾನ ತೆಗೆದುಕೊಳ್ತು. ನಮ್ಮೆಲ್ಲ BJPಯ ಮುಖಂಡರು ಮತ್ತು JDSನ ಮುಖಂಡರು ನಾವೆಲ್ಲರೂ ಕೂಡ ಸೇರಿ ಈ ಸಾರಿ ಬೆಳಗಾವಿ ಅಧಿವೇಶನದಲ್ಲಿ ಮೊದಲಿಗೆ ಉತ್ತರ ಕರ್ನಾಟಕದ ಚರ್ಚೆ ತೆಗೆದುಕೊಳ್ಬೇಕು, ಈ ಭಾಗದಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಸರಿಪಡಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಲ್ಲಿ ಅಧಿವೇಶನಕ್ಕೆ ಬಂದರು. ಒಟ್ಟು ಸುಮಾರು 21 ಗಂಟೆಗಳ ಕಾಲ 21 ಅವರ್ಸ್ ಚರ್ಚೆ ಆಗಿದೆ. ಮುಖ್ಯಮಂತ್ರಿಗಳದು ಸೇರಿ, ವಿರೋಧ ಪಕ್ಷ ನಾಯಕ, ನಮ್ಮೆಲ್ಲ ನಾಯಕರು ಸೇರಿ 21 ಗಂಟೆ. ನನಗನ್ಸ್ತತೆ ಎಲ್ಲನೂ ಕೂಡ ಹೊಳೆಯಲ್ಲಿ ಹುಣಸೆ ಹಣ್ಣು ಹಿಂಡ್ದಂಗೆ ಆಗೋಯ್ತು. ಒಂದೇ ಒಂದು ಭರವಸೆನೂ ಕೂಡ ಮುಖ್ಯಮಂತ್ರಿಗಳಿಂದ ಬಂದಿಲ್ಲ. 14 ಬಾರಿ ಫೈನಾನ್ಸ್ ಮಿನಿಸ್ಟರ್ 16 ಬಾರಿ ರಾಜ್ಯದಲ್ಲೇ ಅತಿ ಹೆಚ್ಚು ಬಾರಿ ಬಡ್ಜೆಟನ್ನು ಮಂಡಿಸಿದಂಥ ಒಬ್ಬ ವ್ಯಕ್ತಿ ಬಾಯಿಂದ ಇವತ್ತು ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅನ್ನೋ ಮಾತು ಬಂತಲ್ಲ, ಅದೇ ತಪ್ಪು. ಅದೇ ಉತ್ತರ ಕರ್ನಾಟಕ ಮಾಡಿರುವಂಥ ಅನ್ಯಾಯ. ಅದನ್ನು ಹೇಳೋಕ್ಕೆ ಕಾಂಗ್ರೆಸ್ ಪಾರ್ಟಿಗಾಗಲಿ ಮುಖ್ಯಮಂತ್ರಿಗೆ ಏನು ಯೋಗ್ಯತೆ ಇದೆ ಅಂತ ನಾನು ಕೇಳ್ತೀನಿ. ನೀವೇ 16 ಬಾರಿ ಬಡ್ಜೆಟನ್ನು ಮಂಡಿಸಿ ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಅಂದರೆ ಇಟ್ ಈಸ್ ಯುವರ್ ಫೇಲ್ಯೂರ್. ಆದವರೆಲ್ಲ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅವರೇ ಎಲ್ಲ. 60 ವರ್ಷ ಮುಖ್ಯಮಂತ್ರಿಗಳು ನಿಮ್ಮವರೇ, PWD ಮಂತ್ರಿ ನಿಮ್ಮವರೇ, ನೀರಾವರಿ ಮಂತ್ರಿ ನಿಮ್ಮವರೇ, ಸತತವಾಗಿ ನೀರಾವರಿ ಮಂತ್ರಿಗಳು, ಸತತವಾಗಿ PWD ಮಂತ್ರಿಗಳು. ಯಾಕೆ ರಸ್ತೆಗಳ ಹಳ್ಳ ಬಿದ್ದಿದೆ? ಯಾಕೆ ನೀರಾವರಿ ಯೋಜನೆಗಳು ಒಂದಕ್ಕೂ ಹಣ ಬಿಡುಗಡೆ ಮಾಡ್ತಾ ಇಲ್ಲ? ಕೃಷ್ಣೆಯ ಕಣ್ಣೀರು, ಕೃಷ್ಣೆಗೆ ಒಂದಕ್ಕೆ 50,000 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಅವರು ಪುಸ್ತಕನೇ ಬರೆದಿದ್ರು. ಪ್ರತಿ ವರ್ಷ 10,000 ಕೋಟಿ ಅಂದರು. ಈಗೇನು ಹೇಳ್ತಾರೆ? ಮಾತು ಬದಲು ಏನು ಹೇಳ್ತಾರೆ? ಇಡೀ ರಾಜ್ಯಕ್ಕೆ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಡವ ಇವ್ರಿಗೆ? ಪುಸ್ತಕ ಪ್ರಿಂಟ್ ಮಾಡೋ ಜ್ಞಾನ ಇರಲಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.